ಸೋಮವಾರ ಪಂಚರಾಜ್ಯ ಚುನಾವಣೆಗಳ ಮತ ಎಣಿಕೆ. ಮತದಾನ ಮುಗಿದ ನಂತರ ಎಲ್ಲ ತಣ್ಣಗಿರುತ್ತೆ, ಮತ ಎಣಿಕೆ ಆಗಿ ರಿಸಲ್ಟ್ ಅನೌನ್ಸ್ ಆಗೋ ತನಕ. ಬಟ್ ಪಶ್ಚಿಮ ಬಂಗಾಳ ತಣ್ಣಗಿಲ್ಲ. ಮತದಾನ ಮುಗಿದ ಮಾರನೇ ದಿವಸ ಅಂಚೆ ಮತಗಳನ್ನಿಟ್ಟಿದ್ದ ಸ್ಟ್ರಾಂಗ್ ರೂಮ್ನಲ್ಲಿ ಏನೋ ಗೋಲ್ಮಾಲ್ ನಡೀತಾ ಇದೆ ಅಂತ ಸ್ವತಃ ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೋಲ್ಕತ್ತಾದಲ್ಲಿ ಜೋರು ಗಲಾಟೆ ನಡೆಸಿದರು. ಅದರ ಜೊತೆಗೆ ಕೋಲ್ಕತ್ತಾ ಹೈಕೋರ್ಟ್ಗೊಂದು ಅರ್ಜಿಯನ್ನು ಸಲ್ಲಿಸಿದ್ರು. ಮತ ಎಣಿಕೆ ಕೇಂದ್ರದಲ್ಲಿ ಯಾಕೆ ಅರೆ ಸೇನಾಪಡೆಯ ಸಿಬ್ಬಂದಿ, ಲೋಕಲ್ ಪೊಲೀಸರು ಯಾಕಿರಬಾರದು ಅಂತ ಚುನಾವಣಾ ಆಯೋಗದ ನಿರ್ಧಾರ ಅದು. ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು ಮಮತಾ ಬ್ಯಾನರ್ಜಿ. ಹೈಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದಾಗ ಸುಪ್ರೀಂ ಕೋರ್ಟಿಗೆ ಬಂದಿದ್ರು. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇವತ್ತು ವಿಚಾರಣೆ ನಡೆಸಿತು, ತುರ್ತು ವಿಚಾರಣೆ ನಡೆಸಿತು. ಯಾವ ಸಿಬ್ಬಂದಿಯನ್ನ ನೇಮಿಸಬೇಕು ಅನ್ನುವುದು ಚುನಾವಣಾ ಆಯೋಗದ ವಿಶೇಷ ಅಧಿಕಾರ. ಇವ್ರನ್ನೇ ಯಾಕೆ ನೇಮಿಸಿದ್ದೀರಿ, ಅವ್ರನ್ನೇ ಯಾಕೆ ನೇಮಿಸಿದ್ದೀರಿ ಅಂತ ಪ್ರಶ್ನಿಸೋದಕ್ಕಾಗೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿತು. ಜಸ್ಟಿಸ್ PS ನರಸಿಂಹ ಮತ್ತು ಜಸ್ಟಿಸ್ ಜಾಯ್ಮಾಲಾ ಬಾಗ್ಚಿ ದ್ವಿಸದಸ್ಯ ಪೀಠ ಮಮತಾ ಬ್ಯಾನರ್ಜಿ ಅವರ ಅರ್ಜಿಯನ್ನು ತಿರಸ್ಕರಿಸಿತು. ಮತ್ತೊಂದು ಮುಖಭಂಗ ಆಯಿತು ಮಮತಾ ಬ್ಯಾನರ್ಜಿ. ಚುನಾವಣಾ ಕಾರ್ಯಕ್ಕೆ ಸಿಬ್ಬಂದಿ ನೇಮಕಕ್ಕೆ ಆಯೋಗಕ್ಕೆ ಅಧಿಕಾರ ಇದೆ. ಯಾವ ಆಧಾರದಲ್ಲಿ ಕೇಂದ್ರ ನೌಕರರ ನೇಮಕ ಬೇಡ ಅಂತ ಹೇಳೋದು? ಇಲ್ಲಿ ಎಲ್ಲರೂ ಸಿಬ್ಬಂದಿಗಳೇ, ಅವರವರ ಕರ್ತವ್ಯ ನಿರ್ವಹಿಸ್ತಾರೆ. ಚುನಾವಣಾ ಆಯೋಗದ ಸೂಚನೆಯಂತೆ ಅವರು ಕೆಲಸ ಮಾಡ್ತಾರೆ. ಅವರು ರಾಜ್ಯದ ಸಿಬ್ಬಂದಿಯೋ ಕೇಂದ್ರದ ಸಿಬ್ಬಂದಿಯೋ ಮುಖ್ಯವಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿತು. ಪಶ್ಚಿಮ ಬಂಗಾಳದ 15 ಬೂತ್ಗಳಲ್ಲಿ ಇವತ್ತು ಮರು ಮತದಾನವೂ ಆಯಿತು. 2 ವಿಧಾನಸಭಾ ಕ್ಷೇತ್ರಗಳ 15 ಬೂತ್ಗಳು. ದಕ್ಷಿಣ 24 ಪರಗಣದ ಜಿಲ್ಲೆಗಳು 2 ವಿಧಾನಸಭಾ ಕ್ಷೇತ್ರ ಬರೋದು. ಇಲ್ಲಿ ನಡೆದಿದ್ದ 15 ಬೂತ್ಗಳಲ್ಲಿ ನಡೆದಿದ್ದ ಮತದಾನದ ಬಗ್ಗೆ ಅನೇಕ ಪ್ರಶ್ನೆಗಳು ಎದ್ದಿದ್ದು. ಆ ಕಾರಣಕ್ಕೆ ಮರು ಮತದಾನ.
ಸುವೇಂದು ಅಧಿಕಾರಿ ಬಿಜೆಪಿ ನಾಯಕ ಹೇಳಿದ್ರು. ಸುವೇಂದು ಅಧಿಕಾರಿ ಡೈಮಂಡ್ ಹಾರ್ಬರ್ನಲ್ಲಿ ಬರೀ 4 ಬೂತ್ಗಳಲ್ಲಿ ಮರು ಮತದಾನ ಮಾಡಿಸಿದ್ದಾರೆ. ಫಾಲ್ಡಾದಲ್ಲಿ ಕನಿಷ್ಠ 60 ಬೂತ್ಗಳಲ್ಲಿ ಮರು ಮತದಾನ ನಡೆಸಬೇಕಾಗಿತ್ತು. ಆದರೂ ನಾವು ಚುನಾವಣಾ ಆಯೋಗವನ್ನು ಗೌರವಿಸ್ತೇವೆ ಅಂದ್ರು ಸುವೇಂದು ಅಧಿಕಾರಿ. ಕೇಳಿಸ್ಕೊಳ್ಳಿ. ಸೌಗತ್ ರಾಯ್ ಟಿಎಂಸಿ ಸಂಸದರು ಹೇಳಿದ್ರು, ಕೆಲವು ಬೂತ್ಗಳಲ್ಲಿ ಅಕ್ರಮ ನಡೆದಿರಬಹುದು. 80,000 ಹತ್ತತ್ರ ಬೂತ್ಗಳಿದ್ದಾವೆ, ಬರೀ 15 ಬೂತ್ಗಳಲ್ಲಿ ಮಾತ್ರ ಮರು ಮತದಾನ. ಇದೇನು ದೊಡ್ಡ ವಿಷಯ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.